ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ನೀವು ಇವತ್ತೆಲ್ಲರೂ ನೋಡಿರಂಗೆ ನಾವಿವತ್ತು ಮಾಡ್ತಿದ್ದೀವಿ ಚಿಕನ್ ಬಿರಿಯಾನಿ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಆ್ಯಂಡ್ ತುಂಬ ಟೇಸ್ಟಿಯಾಗಿದೆ. ಎಲ್ಲರೂ ಟ್ರೈ ಮಾಡಿ. ಸೊ ಇದನ್ನು ಮಾಡ್ಕೊಳ್ಳೋದಕ್ಕೆ ಫಸ್ಟಿಗೆ ನಾವು ಮಸಾಲ ರೆಡಿ ಮಾಡ್ಕೊಂಬಿಡೋಣ. ಚಿಕನ್ ಬಿರಿಯಾನಿಗೆ ಬೇಕಾಗಿರುವಂಥ ಮಸಾಲ. ಸೊ ಇದಕ್ಕೆ ನಾನು ಒಂದು ಪ್ಯಾನಲ್ಲಿ ಆಯಿಲ್ ಹಾಕ್ಕೊಂಡು ಗ್ರೀನ್ ಚಿಲ್ಲೀಸ್ ಹಾಕ್ಕೋತಿದ್ದೀನಿ. ಎಲ್ಲ ಫ್ರೈಯಿಂಗ್ ಐಟಮ್ಸು. ಗ್ರೀನ್ ಚಿಲ್ಲೀಸ್ ನಿಮ್ಮ ಖಾರಕ್ಕೆ ಅನುಸಾರವಾಗಿ ನೀವು ಹಾಕ್ಕೊಬೋದು. ನಾನಿಲ್ಲೊಂದು 10 to 12 ಗ್ರೀನ್ ಚಿಲ್ಲೀಸ್ ಹಾಕ್ಕೋತಾ ಇದ್ದೀನಿ. ಗ್ರೀನ್ ಚಿಲ್ಲೀಸ್ ಹಾಕಾದ್ಮೇಲೆ ಬೆಳ್ಳುಳ್ಳಿ ಹಾಕ್ಕೋತಿದ್ದೀನಿ. ಆ್ಯಂಡ್ ನೀವು ಇದೇ ಮಸಾಲಾನ ಇವಾಗ ನಾವು ಏನು ಬಿರಿಯಾನಿಗೆ ಅಂತ ಮಾಡ್ತಿದ್ದೀವಲ್ಲ ಮಸಾಲಾನ, ಇದನ್ನೇ ನೀವು ಚಿಕನ್ ಫ್ರೈಗೂ ಸ್ವಲ್ಪ ಎತ್ತಿಡ್ಕೊಬೋದು. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಬೆಳ್ಳುಳ್ಳಿ ಹಾಕಾದ್ಮೇಲೆ ನೆಕ್ಸ್ಟ್ ನಾವು ಶುಂಠಿನ ಆ್ಯಡ್ ಮಾಡ್ಕೋತಿದ್ದೀವಿ. ಆ್ಯಂಡ್ ಇಲ್ಲಿ ನಾವು ಮಸಾಲ ಬಗ್ಗೆ ಮಾತಾಡೋದಂತಂದರೆ ನಾನಿಲ್ಲಿ ಚಿಕನ್ ಫ್ರೈ ಆ್ಯಂಡ್ ಬಿರಿಯಾನಿ ಎರಡಕ್ಕೂ ಸೇರಿ ಒಂದೇ ಸಲ ಮಸಾಲ ರೆಡಿ ಮಾಡ್ಕೊತಿದ್ದೀನಿ. ಸೊ ನೀವು ಮನೇಲಿ ರೆಗ್ಯುಲರಾಗಿ ಪಲಾವು, ಟೊಮೆಟೊ ಬಾತ್ ಅಥವಾ ಯಾವಾಗಾದರೂ ನೀವು ಮಸಾಲ ಪ್ರಿಪೇರ್ ಮಾಡಬೇಕಾದ್ರೆ ಯಾವ ಕ್ವಾಂಟಿಟಿಲಿ ಹಾಕ್ತೀರೋ ಸೇಮ್ ಕ್ವಾಂಟಿಟಿ ಯೂಸ್ ಮಾಡ್ಕೊಬೋದು. ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ. ಸೊ ನಾನು ನೆಕ್ಸ್ಟ್ ಹಾಕ್ಕೋತಿದ್ದೀನಿ ಪೆಪ್ಪರ್ ಹಾಕ್ಕೊಂಡೆ. ಪೆಪ್ಪರ್ ಆದಮೇಲೆ ಸ್ಟಾರ್ ಅನೀಸ್ ಅಂತ ಏನು ಬರುತ್ತೆ ಅದನ್ನು ಹಾಕ್ಕೋತಿದ್ದೀನಿ. ಆ್ಯಂಡ್ ಎಲ್ಲ ಸ್ಪೈಸಿ ಐಟಮ್ಸ್ ಹಾಕ್ಕೋತಿದ್ದೀನಿ. ನಾನು ಚಕ್ಕೆ ಹಾಕ್ಕೋತಿದ್ದೀನಿ, ಲವಂಗ ಹಾಕ್ಕೋತಿದ್ದೀನಿ. ಆ್ಯಂಡ್ ಮರಾಠಿ ಮೊಗ್ಗು ಬರುತ್ತಲ್ಲ, ಮರಾಠಿ ಮೊಗ್ಗನ್ನ ನಾನು ಜಜ್ಜಿಬಿಟ್ಟು 2 ಮರಾಠಿ ಮೊಗ್ಗನ್ನ ಹಾಕ್ಕೋತಿದ್ದೀನಿ. ಸೊ ದಟ್ ಒಳ್ಳೆ ಫ್ಲೇವರ್ ಕೊಡುತ್ತೆ. ಅದಾದಮೇಲೆ ಸ್ವಲ್ಪ ಸೋಂಪು ಹಾಕ್ಕೊತಿದ್ದೀನಿ ಆ್ಯಂಡ್ ಆಲ್ಸೋ ಶಾಯಿ ಜೀರಾ. ಇದಾದಮೇಲೆ ನಾನು ಫಸ್ಟ್ ಟೈಮ್ ಇದಕ್ಕೆ ಈ ಜಾವಿತ್ರಿ ಅಂತ ಸಿಗುತ್ತಲ್ಲ ಬಿರಿಯಾನಿಗೆಲ್ಲ ಯೂಸ್ ಮಾಡ್ತೀನಿ. ಆಮೇಲೆ ವೀಡಿಯೋ ನಿಮಗೆ ಕಾಣಿಸುತ್ತೆ, ಅದನ್ನು ಸಹ ಹಾಕ್ಕೊಂಡು ರುಬ್ಕೊತಿದ್ದೀನಿ. ಎಲ್ಲ ಸ್ಪೈಸ್ ಐಟಮ್ನು ಹಾಕ್ಕೊಂಡು ರುಬ್ಕೊತಿದ್ದೀನಿ. ಇವಾಗ ಆ್ಯಡ್ ಮಾಡ್ಕೊಂಡಿದ್ದು ಶಾಯಿ ಜೀರಾ. ಇದೆಲ್ಲ ಚೆನ್ನಾಗಿ ರೋಸ್ಟ್ ಆದರೆ ಒಳ್ಳೆ ಫ್ಲೇವರ್ ಆ್ಯಂಡ್ ಒಳ್ಳೆ ಅರೋಮಾ ಕೊಡುತ್ತೆ ಬಿರಿಯಾನಿಗೆ. ಇವಾಗ ನೀವೇನು ಶಾಯಿ ಜೀರಾ, ಸೋಂಪು, ಚಕ್ಕೆ, ಲವಂಗೆಲ್ಲ ಏನು ಹಾಕ್ಕೊಂಡ್ರು ಎಲ್ಲನೂ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕ್ಕೊಬೇಕು. ಯಾಕಂದರೆ ಅದು ಜಾಸ್ತಿ ಫ್ಲೇವರ್ ಆದಷ್ಟು ಟೇಸ್ಟ್ ಚೇಂಜ್ ಆಗುತ್ತೆ. ನಾನಿಲ್ಲಿ ಬಿರಿಯಾನಿ ಆ್ಯಂಡ್ ಫ್ರೈ ಎರಡಕ್ಕೂ ಸೇರಿ ಮಾಡ್ಕೊತಿರೋದು. ಸೊ ಅವೆಲ್ಲ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಪುದೀನಾನ ಆ್ಯಡ್ ಮಾಡ್ಕೊತಿದ್ದೀವಿ. ಸ್ವಲ್ಪ ಪುದೀನ ಸಾಕು. ಆಮೇಲೆ ನೋಡಿ ಇವಾಗ ಇದನ್ನೇ ಹೇಳಿದ್ನಲ್ಲ ಜಾವಿತ್ರಿ ಅಂತ, ಅದನ್ನು ಸಹ ರುಬ್ಕೊತಿದ್ದೀನಿ ಮಸಾಲೆ ಐಟಮ್ಗೆ. ಸೊ ಒಳ್ಳೆ ಫ್ಲೇವರ್ ಆ್ಯಂಡ್ ಒಳ್ಳೆ ಅರೋಮಾ ಕೊಡುತ್ತೆ ನಿಮ್ಮ ಬಿರಿಯಾನಿ ಮಾತ್ರ. ಆ್ಯಂಡ್ ನೀವು ಫ್ರೈ ಮಾಡ್ಕೊಳ್ಬೇಕಾದ್ರೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಒಂದು ರಫಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನೆಕ್ಸ್ಟಿಗೆ ನಾವು ಆನಿಯನ್ ಆ್ಯಡ್ ಮಾಡ್ಕೊತಿದ್ದೀವಿ. ಆನಿಯನ್ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳೋಣ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡ್ತಿದ್ದೀರಾ ಆನಿಯನ್ನ ನಾನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಆನಿಯನ್ ಆ್ಯಡ್ ಮಾಡ್ಕೊತಿದ್ದೀವಿ. ಆನಿಯನ್ ಆದಮೇಲೆ ಟೊಮ್ಯಾಟೊನ ಸಹ ಆ್ಯಡ್ ಮಾಡ್ಕೊತೀವಿ. ಅದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನಾವು ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ಇವಾಗಲೇ ನೀವು ಕಾಯಿ ಹಾಕ್ಕೊಬೋದು, ಬಟ್ ಐ ಸಜೆಸ್ಟ್ ನೀವು ಇದನ್ನೆಲ್ಲ ಸ್ವಲ್ಪ ಆದಮೇಲೆ ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡ್ಕೊಂಡು ಅದನ್ನೆಲ್ಲ ಒಂದು ಸಲ ವಿಪ್ ಮಾಡ್ಕೊಂಡು ನೆಕ್ಸ್ಟ್ ನೀವು ಗ್ರೈಂಡ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಕಾಯಿ ಹಾಕ್ಕೊಂಡು ಮುಂದೆ ತೋರಿಸ್ತೀನಿ. ಸೊ ನೆಕ್ಸ್ಟು ನೀವು ಬಿರಿಯಾನಿ ಮಾಡ್ಕೊಳ್ಳೋ ಪಾಟಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಆಯಿಲ್ ಹಾಕ್ಕೊಳ್ಳಿ. ಬಿರಿಯಾನಿಗೆಲ್ಲ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಆ ಡ್ರೈ ಥರ ಅನಿಸೋದಿಲ್ಲ. ಸೊ ಆಯಿಲ್ ಹಾಕ್ಕೊಂಡ್ಮೇಲೆ ನಾನು ಇಲ್ಲೇ 2 ಸ್ಪೂನ್ ಗೀ ಯೂಸ್ ಮಾಡ್ತೀನಿ, ತುಪ್ಪ ಯೂಸ್ ಮಾಡ್ತೀನಿ. ಯಾವುದಾದ್ರೂ ತುಪ್ಪ ನೀವು ಯೂಸ್ ಮಾಡ್ಕೊಬೋದು. ಸೊ ತುಪ್ಪ ಆ್ಯಡ್ ಮಾಡಾದಮೇಲೆ ನೆಕ್ಸ್ಟ್ ನಾನು ಸ್ಪೈಸಸ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಸ್ಪೈಸಸಲ್ಲಿ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಿರೋದು ಚಕ್ಕೆ, ಲವಂಗ, ಸ್ಟಾರ್ ಅನೀಸ್ ಆ್ಯಂಡ್ ಪಲಾವ್ ಎಲೆ ಮತ್ತು ಸೋಂಪು, ಸ್ವಲ್ಪ ಶಾಯಿ ಜೀರಾ, ಜಾವಿತ್ರಿ ಮತ್ತು ಕಲ್ಲು ಇಷ್ಟನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ದಟ್ ಇಟ್ ಗಿವ್ಸ್ ಅ ನೈಸ್ ಅರೋಮಾ. ಅದಾದಮೇಲೆ ಮತ್ತೆ ಆನಿಯನ್ ಸ್ವಲ್ಪ ಹಾಕ್ಕೊಂಡು, ತುಂಬ ಆನಿಯನ್ ಹಾಕ್ಕೊಂಡ್ರೆ ಸ್ವೀಟ್ ಆಗುತ್ತೆ. ನಾನಿಲ್ಲಿ ಆಲ್ಮೋಸ್ಟ್ 2 ಬಿಗ್ ಗ್ಲಾಸ್ ಆಫ್ ರೈಸ್ ಮಾಡ್ತೀನಿ. ಸೊ ಅಷ್ಟು ಬೇಕಾಗುತ್ತೆ. ಆ್ಯಂಡ್ ಮಿಕ್ಸಿ ಜಾರಿಗೆ ತೋರಿಸಿದ್ನಲ್ಲ ಇವಾಗ ನೀವು ಅದನ್ನೆಲ್ಲನೂ ಒಂದ್ಸಲ ವಿಪ್ ಮಾಡಾದ್ಮೇಲೆ ಕಾಯಿ ಹಾಕಿ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಇಲ್ಲಿ ಸೈಮಲ್ಟೇನಿಯಸ್ಲಿ ಈರುಳ್ಳಿ ಫ್ರೈ ಆಗೋ ಅಷ್ಟರಲ್ಲಿ ನಾವು ಮೆಂತ್ಯ ಸೊಪ್ಪು ಹಾಕ್ತಿದ್ದೀವಿ. ಮೆಂತ್ಯ ಸೊಪ್ಪು ನೀವು ಬಿರಿಯಾನಿಗೆ ಆ್ಯಡ್ ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಆನಿಯನ್ ಜೊತೆನೇ ಆಯಿಲಲ್ಲೇ ಫ್ರೈ ಮಾಡ್ಕೊತಿದ್ದೀವಿ. ಆಯಿಲಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಟೊಮ್ಯಾಟೋಸ್ ಆ್ಯಡ್ ಮಾಡ್ಕೊಳ್ಳೋಣ, ಬಿಕಾಸ್ ಅವೆಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು. ಟೊಮ್ಯಾಟೋಸ್ ಇಲ್ಲಿ ನಾನು ಮತ್ತೆ 1 ಟೊಮ್ಯಾಟೊ ತೊಗೊಂಡಿದ್ದೀನಿ. ಆ್ಯಂಡ್ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡು ಸಾಲ್ಟ್ ಹಾಕ್ಕೊಂಡಷ್ಟು ಬೇಗ ಟೊಮ್ಯಾಟೋಸ್ ಎಲ್ಲ ಸಾಫ್ಟ್ ಆಗುತ್ತೆ. ಆ್ಯಂಡ್ ಇದಾದಮೇಲೆ ನಾವು ಆವಾಗಲೇ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಿ ಮಸಾಲಾನ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ಮಸಾಲ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಚಿಕನ್ ಪೀಸಸ್ ಆ್ಯಡ್ ಮಾಡೋಣ. ಬಿರಿಯಾನಿಯಲ್ಲಿ ಇಟ್ ಇಸ್ ನಿಮಗೆ ಅಂದರೆ ನೀವು ಬಿರಿಯಾನಿಯಲ್ಲಿ ಜಾಸ್ತಿ ಪೀಸ್ ಇಷ್ಟಪಡೋರಾದರೆ ನೀವು ಜಾಸ್ತಿ ಪೀಸಸ್ ಹಾಕ್ಕೊಬೋದು. ಯೂಶ್ವಲಿ ತುಂಬ ಜನ ಇಷ್ಟಪಡೋದಿಲ್ಲ. ಸೊ ನಾನು ಆಲ್ಮೋಸ್ಟ್ 7 to 8 ಪೀಸಸ್ ಅಷ್ಟೇ ಹಾಕಿರೋದು, ಬಿಕಾಸ್ ಅದರಲ್ಲಿ ಆ ಟೇಸ್ಟ್ ಹಿಡ್ದಿರಲ್ಲ ಆ್ಯಂಡ್ ಇಷ್ಟ ಆಗೋದಿಲ್ಲ. ಸೊ ಇಟ್ ಇಸ್ ಅಕಾರ್ಡಿಂಗ್ಲಿ ನಿಮ್ಗೆ ಯಾವ ಥರ ಬೇಕು ನೀವು ಹಾಕ್ಕೊಬೋದು. ಚಿಕನೆಲ್ಲ ಸ್ವಲ್ಪ ಫ್ರೈ ಮಾಡಾದ್ಮೇಲೆ ನೆಕ್ಸ್ಟ್ ನಾವು ಏನು ರುಬ್ಬಿಟ್ಕೊಂಡಿದ್ದೀವಿ ಮಸಾಲ ಅದನ್ನು ಆ್ಯಡ್ ಮಾಡ್ಕೊತಿದ್ದೀರಿ. ನೋಡ್ತಿರ್ಬೋದು ಮಸಾಲ ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಇದನ್ನೇ ಸ್ವಲ್ಪ ನಾವು ಚಿಕನ್ ಫ್ರೈಗೂ ಸೇಮ್ ಮಸಾಲಾನ ಎತ್ತಿಡ್ಕೊಂಡು ನಾರ್ಮಲಾಗಿ ಮಾಡ್ಕೊಳ್ಬೋದು ನೀವು, ಚೆನ್ನಾಗಿ ಬರುತ್ತೆ ಅದು ಸಹ.
ಸೊ ಅದೆಲ್ಲ ನಾವು ನೆಕ್ಸ್ಟ್ ಮಸಾಲ ಹಾಕಿದ್ಮೇಲೆ ಚೆನ್ನಾಗಿ ಅದು ಫ್ರೈ ಆಗಬೇಕು ಆ್ಯಂಡ್ ಸೈಡಲ್ಲೆಲ್ಲ ಆಯಿಲ್ ಬಿಡಬೇಕು. ನೋಡ್ತಾ ಇದ್ದೀರಾ ಇವಾಗ ನೀವು, ಆಯಿಲ್ ಬಿಟ್ಟಾಗ ನಾವು ನೆಕ್ಸ್ಟ್ ರೈಸ್ ಹಾಕ್ಕೊಳ್ಬೋದು. ಸೊ ದಟ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆಯಿಲೆಲ್ಲ ಬಿಟ್ಟಾದ್ಮೇಲೆ ನೆಕ್ಸ್ಟ್ ನಾನು ರೈಸ್ ಆ್ಯಡ್ ಮಾಡ್ಕೊತೀನಿ. ಮೆಷರ್ಮೆಂಟಾಗಿ ಏನು ನಾನಿಲ್ಲಿ 2 ಗ್ಲಾಸಸ್ ಆಫ್ ರೈಸ್ ಹಾಕಿದ್ದೀನಿ, ಬಿಗ್ ಗ್ಲಾಸಸ್ ಆಫ್ ರೈಸು. ಆ್ಯಂಡ್ ತುಂಬ ಚೆನ್ನಾಗಿತ್ತು ಬಿರಿಯಾನಿ. ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿತ್ತು. ಹೋಲ್ ಡೇ ಅದು ಕಿಚನಲ್ಲಿ ಬಿರಿಯಾನಿ ಸ್ಮೆಲ್ ಇತ್ತು. ಸೊ ಎಲ್ಲರೂ ಟ್ರೈ ಮಾಡಿ. ಅಕ್ಕಿನೂ ಅಷ್ಟೇ ಇವಾಗ ಹಾಕಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಾದಮೇಲೆ 2 ಸ್ಪೂನ್ಸ್ ತುಪ್ಪ ಹಾಕ್ಕೊತಿದ್ದೀನಿ ಮತ್ತೆ, ಬಿಕಾಸ್ ಒಳ್ಳೆ ಟೇಸ್ಟ್ ಆ್ಯಂಡ್ ಅರೋಮಾ ಸಿಗುತ್ತೆ ಅಂತ. ನೀವು ಅಕ್ಕಿನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿ ಬಿಸಿನೀರು ಇಫ್ ಪಾಸಿಬಲ್ ಪಕ್ಕದಲ್ಲೇ ಇನ್ನೊಂದು ಸ್ಟವಲ್ಲಿ ನೀವು ಬಿಸಿನೀರು ಕಾಯಿಸ್ಕೊಂಡಿಲ್ಲ, ಕೆಟ್ಟಲಲ್ಲಿ ಬಿಸಿನೀರು ಕಾಯಿಸ್ಕೊಂಡು ಹಾಕಿದ್ರೆ ಬೇಗ ಆಗುತ್ತೆ. 1 ವಿಷಲ್ಗೆಲ್ಲ ಆಗೋಗ್ಬಿಟ್ಟಿರುತ್ತೆ. ಇವಾಗ ನಾನು ನೋಡ್ತಿದ್ದೀರ ಬಿಸಿನೀರು ಹಾಕಿದ ತಕ್ಷಣ ಒಂದು 5 ಮಿನಿಟ್ಸ್ ಮತ್ತೆ ಹಂಗೆ ಬಿಟ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ಬರೀ ಒಂದೇ ವಿಷಲ್ ನಾನು ಮಾಡಿಸ್ಕೊಂಡಿದ್ದೆ. ಬಿಕಾಸ್ ಅನ್ನ ಆಲ್ರೆಡಿ ಹಾಫ್ ಕುಕ್ ಆಗಿತ್ತು. ನಾನು ಹಾಟ್ ವಾಟರ್ ಹಾಕಿ ಅದನ್ನು ಚೆನ್ನಾಗಿ ಅದರಲ್ಲೇ ಕೂಗಿಸೋದ್ರಿಂದ ಟೇಸ್ಟ್ ಜಾಸ್ತಿ ಆಗುತ್ತೆ ನೀವು ಹಿಂಗೆ ಮಾಡಿದ್ರೆ. ಕೆಲವೊಬ್ಬರು ಕುಕ್ಕರ್ ಯೂಸೇ ಮಾಡೋದಿಲ್ಲ, ಹಾಗೆ ಮಾಡ್ತಾರೆ, ಅದು ಇನ್ನೂ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾನು ಇವೆಲ್ಲ ಹಾಕಾದ್ಮೇಲೆ ಜಸ್ಟ್ ಒಂದೇ ವಿಷಲ್ ಅಷ್ಟೇ ಕೊಟ್ಟಿದ್ದು, ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಕೊಟ್ಟೆ. ಬಿರಿಯಾನಿ ತುಂಬಾ ಟೇಸ್ಟಿಯಾಗಿತ್ತು. ಎಲ್ಲರೂ ಟ್ರೈ ಮಾಡಿ. ಆ್ಯಂಡ್ ನಾಳೆ ಸಂಡೇ ಆಗಿರೋದ್ರಿಂದ ಐ ಥಿಂಕ್ ನೀವೆಲ್ಲರೂ ಈಸಿಯಾಗಿ ಟ್ರೈ ಮಾಡ್ಬೋದು ಆ್ಯಂಡ್ ತುಂಬ ಬೇಗ ಸಹ ಆಗುತ್ತೆ. ಆ್ಯಂಡ್ ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.